ಹಲೋ ಗೆಳೆಯರು ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನೈಟು ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ಚಿನ್ನು ಟ್ಯಾಂಕರ್ ಓಡಿಸ್ತವನೆ, ಅವ್ನು ನೈಟ್ ಡ್ಯೂಟಿ ಮಾಡೋದು. ಅವನ ಜೊತೆ ಇವತ್ತೊಂದು ದಿವಸ ನಾನು ಇರೋಣ, ಸ್ವಲ್ಪ ಅವನಿಗೂ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಅವನ ಜೊತೆ ಓದ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 9:15. ಅವನು ಡ್ಯೂಟಿ ಸ್ಟಾರ್ಟ್ ಮಾಡೋದು 7 ಗಂಟೆ ಗಂಟ. ಬೆಳಗ್ಗೆ 7 ಗಂಟೆ ಗಂಟ ಡ್ಯೂಟಿ ಮಾಡ್ತಾನೆ ಇರ್ತಾನೆ. 12 hours ಡ್ಯೂಟಿ, ನೈಟ್ ಡ್ಯೂಟಿ ಅವನದು. ಅದೇನೋ ಟ್ಯಾಂಕರ್ ಲಾರಿ ಓಡಿಸೋದು. ಅದಕ್ಕೋಸ್ಕರ ಇವಾಗ ನಾನು ಅವನ ಜೊತೆ ಕೈ ಜೋಡ್ಸೋಣ ಅಂದ್ಬಿಟ್ಟು ನಮ್ಮ ಚಿಟ್ಟಿ ಇಲ್ಲೇ ಇದೆ. ಅವ್ನು ಬರಲಿ ಅಂತ ಇವಾಗ ಕಾಯ್ತಾ ಇದ್ದೀನಿ. ಅವ್ನು ಬಂದಮೇಲೆ ತಿರ್ಗಾ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೆ ಮುಖ್ಯ ಏನಾಗಿದ್ರೆ ನೋಡೋಣ, ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಫೈನಲಿ ವೇಟ್ ಮಾಡ್ತಾ ಲಾರಿ ಬಂತು. ಅವನದೇನ ಯಾವ್ದು ಗೊತ್ತಿಲ್ಲ, ಅವನದೇ. ಬನ್ನಿ ಇವಾಗ ಲಾರಿಗ ಇನ್ನು ಮಹಾರಾಜ್ ಓ ಭಯ್ಯ, ಯಾವ್ದು ಗಾಡಿ ಆಯ್ತಾ ಹೆಗ್ಲೇನಾ? ಋತೇಶನ್ ತಮ್ಮನು, ಇಬ್ರು ತಮ್ಮನು ಇಲ್ಲೇ ಅವ್ರೆ. ಫೈನಲಿ ಬಂದಿದ್ದಾರೆ ಕತ್ಲು. ನೋಡೋಣ ಇವಾಗ ಅನ್ಲೋಡ್ ಮಾಡ್ತಾವ್ರು. ಎಲ್ಲ ಲೋಡು ಹೊಸಳ್ಳಿಗೆ ಇವಾಗ ಎಲ್ಲ ಲೋಡು ಹೊಸಳ್ಳಿಗೆ ಲೋಡು. ಫೈನಲಿ ಏನು ಬಿಸಿ ಇಲ್ಲ, ಆಚೆ ಜಾಕೆ ಇಲ್ಲಿ ಬಿಸಿ. ಟಾರ್ಚ್ ಕಾಣಿಸಲ್ಲ ಕರ್ನಾಟಕ. ಇವಾಗ ಮುಂದೆ ಹೋಗ್ಬಿಟ್ಟೆ ಅಲ್ಲಿ ಅನ್ಲೋಡ್ ಮಾಡಬೇಕು. ಓಯ್ ಹತ್ರ ಓಯಕ್ಕೇನೋ, ಓಯ್ ಹತ್ರನಾ ಓಯಕ್ಕೆ ಅಲ್ವಾರ. ಇವಾಗ ಲೈಟ್ ಆಫ್ ಮಾಡಪ್ಪ, ನೀನು ಕಾಣಿಸಲ್ಲ ನಿಂಗೆ. ಆಮೇಲೆ ನೀನೇ ಕಾಣಿಸ್ತದ ನೋಡ್ಕ ಗ್ಲಾಸ್ ಆಗ. ಹೋಗೋಣ ಇವಾಗ. ಲೋಡ್ ಮಾಡಿದಾಯ್ತು. ನೈಟ್ ಡ್ಯೂಟಿ ಚಿನ್ನು ಹೆಂಗ ಹೋಗೋದು ಈ ಕಡೆ. ಅಪ್ಪ ಇಲ್ಲೇ ಅನ್ಲೋಡ್ ಮಾಡ್ತಾರೆ. ಇವಾಗ ಲಾರಿ ಒಳಗೆ ಬಿಸಿ ಜಾಸ್ತಿ, ಅದಕ್ಕೋಸ್ಕರ ಇದನ್ನು ತೆಗ್ದಾಕ್ಬಿಡ್ತೀನಿ. ಮೇಲೆ ಇರೋದು, ಒಳಗಿರೋದು ಮಾತ್ರ ಒಂದು ಇಡ್ಲಿ. ಋತೀಶ್ನವ್ರು ಇಬ್ರು ತಮ್ಮ ಅಂದರು ಕೆಲಸ ಮಾಡ್ತವ್ರೆ. ಋತೀಶ್ನವ್ರು ತಮ್ಮನವ್ರು ಇಬ್ರು ಕೆಲಸ ಮಾಡ್ತವ್ರೆ. ಇವಾಗ ಇದನ್ನ ಬಿಸಾಕ್ಬಿಟ್ಟೆ ಲಾರಿಗೆ ಹಾಕ್ಬಿಡೋಣಪ್ಪ, ಸಾಕೆ ಇರಾಗಲ್ಲ. 8 ನಿಮಿಷ ಅನ್ಲೋಡ್ ಇಲ್ಲ, 2 ನಿಮಿಷ ಅಷ್ಟೇ. ಅಲ್ಲಿ ವೇಟ್ ಮಾಡಬೇಕು. ಇಲ್ಲ ಅಲ್ಲಿ 6 ನಿಮಿಷ ಲೋಡು. ಅಲ್ಲ ಇವಾಗ ಅಲ್ಲಿ ಲಾರಿಗಳು ಎಷ್ಟಿತ್ತಾವ ಅಲ್ಲಿ? ಇಲ್ಲ, ಒಂದೂ ಇರಲ್ಲ ಅಂತಂದ್ರೆ. ಇವಾಗ ನಾವು ಹೋಗ್ತಾ ಇರೋದು ನಮ್ಮೂರ್ ಬಿಟ್ಟು ಇನ್ನ ಸ್ವಲ್ಪ 4 ಕಿಲೋಮೀಟರ್ ಇಲ್ಲೇ ಮುನ್ನೊಂದು ಪೇಂಟಾಗಿ ನಾನು ಲೋಡ್ ತುಂಬ್ಕೊಂಡು ಅದಾದ್ಮೇಲೆ ಅಲ್ಲಿ ಹೋಗ್ಬೇಕು ಹೊಸಳ್ಳಿ ಹತ್ರ. ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಐತಲ್ಲ ಅಷ್ಟೇ. ಜಾಸ್ತಿ ಐತೆ, ನಾವು 7 ಕಿಲೋಮೀಟರ್ ಐತೆ. 7 ಐತಾ? ಓ, ಹೊಸಳ್ಳಿ ದಾಟ್ಬೇಕ್ತಾನೆ. ಏನೋ ಜಾಸ್ತಿ ಮಾತಾಡ್ತವನೆ ಋತೀಶನ್ ತಮ್ಮನು. ಅವ್ರ ಅಣ್ಣವನೇ ಅಂತ ಧೈರ್ಯ, ಅಣ್ಣ ಋತೀಶ್ನವನೇ ಅಂತ ಧೈರ್ಯ. ಇವಾಗ ಇಲ್ಲಿ ಅನ್ಲೋಡ್ ಮಾಡಿದ್ ಆಯ್ತು. ಇನ್ನೇನು ಸೌಂಡ್ ಬಂತಲ್ಲ ಐತೆ. 2 ನಿಮಿಷ 3 ನಿಮಿಷ ಅನ್ಲೋಡ್ ಆಯ್ತು. ಇನ್ನೊಂದು ಇಷ್ಟು ಬೇಗ ಆಗೋಯ್ತಲ್ಲ ಅಪ್ಪ. ಇವಾಗ ಹೋಗೋದು ನಮ್ಮನು ಬ್ರೋ ಮನೆ ಹತ್ರ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ತಿರ್ಗಾ ಬೇರೆ ಕಡೆ ಹೋಗ್ಬೇಕು. ಇವಾಗ ಹೋಗೋಣ. ಇವಾಗ ಫಸ್ಟ್ ಎಕ್ಬಿಡೋಣ. ಹೆಂಗಾನೆ ಅವನೊಂದು ತೋರ್ಸ್ ಜಾಸ್ತಿ, ಯಾರನ್ನು ತೋರಿಸ್ತಾನೆ ಬೇಕು ಅಂದ್ರೆ ನೀನು ವಿಡಿಯೋ 10 ಸರಿ ನೋಡ್ತಾನೆ. ನಿಖಿಲ್ ಒಂದೊಂದ್ಸರಿ ಮಾವಿಡಿದ್ದ ಇವನ್ನ ಏನು 7 ಸರಿ ನೋಡ್ಕೊಂಡು ಗೊತ್ತಾ. ಇವಾಗ ಇನ್ನೊಂದು ಪಾಯಿಂಟ್ ಬಂದಿದ್ದೀರಿ, ಬಟ್ ಇಲ್ಲಿ ಒಂದು ಲಾರಿ ನಿಂತ್ಬಿಟ್ಟಿದೆ. ಇಲ್ಲಿ ಲೋಡ್ ಇದೆ. ಇವಾಗ ಲಾರಿ ಒಳಗಿದೆ ಸೆಕೆ. ಅಪ್ಪ ನೀನು ಇರೋದು ನೀನ್ ಹೊಡಿತಿದ್ದೆ ಲೋಡು. ಏನ್ ಮಾಡ್ತೀಯ, ಬರಗಾಲ. ಲಾರಿ ಒಳಗೆ ಕುತ್ಕೊಂಡ್ರೆ ಸೆಕೆ, ಆಜ ಬಂದ್ರೆ ಚಳಿ. ಏನ್ ಮಾಡೋದು? ನೀನು ನೈಟಲ್ಲಿ ಆಗ್ತೀಯ? ಇಲ್ಲಲ್ಲ, ಇಲ್ಲ ನಾನಿನ್ನೊಂದು 2 ಲೋಡವೆ ಇವತ್ತು. ಆಯ್ತು ನೋಡಿ ಇವಾಗ ಟೈಮ್. ಇವನ್ ಬಿಟ್ಟಿದ್ಯಾ ಲೋಡ್ ಮಾಡಕ? ಇವನ ಋತೀಶ್ ಅಂತ ಅಮ್ಮನ ಇವನು.
ರುತೀಶ್ ತಮ್ಮ ತಮ್ಮ ಅನ್ನೋದು ರುತೀಶ್ ತಮ್ಮ. ರುತೀಶನ್ ತಮ್ಮನ್ಯಾರ? ರುತೀಶನ್ ತಮ್ಮನ್ಯಾರು? ಇವನ್ಯಾರು? ಇವನು ಮತ್ತೆ ಗೊತ್ತಿಲ್ಲ ಅಂತೀಯಾ? ಇಲ್ಲ ಅವನೇ ರುತೀಶನ್ ತಮ್ಮ. ನೀನ್ ಹೋಗಿ ರುತೀಶನ್ ತಮ್ಮನ ಔಟೆ ರಿಯಲ್ ರುತೀಶನ್ ತಮ್ಮನ ಯಾರು ಅಂತ ಅವ್ನ್ ಬೇಜಾರಾಗಲ್ಲ. ಆಯ್ತಿನ ಅದಕ್ಕೆ ಅವ್ನ್ ಗೊತ್ತಿಲ್ಲ, ನೋವಿಂದ ಅವನ್ಗೂ ಗೊತ್ತಿಲ್ಲ ಅನ್ಬಿಟ್ಟಿರೋದು. ಈಗ ಇದು ಫುಲ್ ಆದ್ಮೇಲೆ ಹಲ್ಲಾರು ಎತ್ಕೊಂಡಿಲ್ಲ ಹಾಕಿ ಫುಲ್ ಮಾಡ್ತೀರಿ. ಇಲ್ಲಿ ಎಷ್ಟೊತ್ತು ನಿಮ್ಗೆ ಫುಲ್ ಆಗ? ಇಲ್ಲಿ ಲಾಸ್ಟ್ 12 ನಿಮಿಷನಾ? ಬಂದಿತ್ತು 12 ನಿಮಿಷ. ಒಂದೇ ಲೋಡ್ ಬರೋದು ನಾವು ಇಲ್ಲಿ. ಇವಾಗ ಈ ಲಾರಿ ಓತೈತೆ. ಆ ಲಾರಿ ರಿವರ್ಸ್ ಬರ್ತದೆ ಇವಾಗ ಹಿಂದಗ. ಚೆನ್ನಾರಾ? ಏಯ್ ಏನ್ ನಿದ್ದೆ ಓದ್ತದ್ಯಾ? ಇವಾಗಿಲ್ಲ 12 ನಿಮಿಷ ಅಂತ ಲೋಡ್ ಹಾಕ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಇವಾಗ ಅನ್ಲೋಡು? ಅಲ್ಲ ಅನ್ಲೋಡು ವಿನಾಯಕ ನಗರ್ಗೆ ಹೋಗ್ತೀರಿ. ವಿನಾಯಕ ನಗರ್ ಅನ್ಲೋಡ್ ಮಾಡ್ಬಿಟ್ರಿ ನೆಕ್ಸ್ಟ್ ಹೊಸಳ್ಳಿಗೆ ಹೋಗೋದು. ಆ ಕತ್ಲಾಗ ದೇವ್ಗಳು ನೋಡಿದ್ದೀರಾ ನೀವು? ನೋಡಿದ್ಯಾ? ನೋಡಿದ್ಯಾ? ಸರಿ ದೇವ್ಗಳು ನೋಡೋಣಂತೆ. ನೋಡೋಣ ಸರಿ. ಚಿನ್ನಂಗ್ ಕೇಳ್ತೀನಿ ಇವಾಗ ದೇವನ್ ನೋಡೋಣ ಇಲ್ಲ ಅಂತ. ಚಿನ್ನ ಹೊಸಳ್ಳಿ ರೋಡಕ್ ದೇವ್ಗಳು ನೋಡಿದೀರಂತ? ಹೌದಾ? ಇವತ್ತೇನೋ ಇರ್ತಾವ ಇಲ್ಲ ಗೊತ್ತಿಲ್ಲ, ನೋಡಿ ಅಂತ ಬಾ. ದೇವ್ಗಳ ಮಾಟ ಮಂತ್ರಗಳು ನೋಡಿ ಅಂತ ಬಾ. ಅಲ್ಲೇ ಭಯ ಬೀಳ್ತೀನಿ ಅಲ್ಲ ದೇವ್ಗಳು ನೋಡಿದ್ಯಾ ಇಲ್ಲೇನಾ? ಇವಾಗ್ಲೂ ಅವೇ, ಬಟ್ ಅಮಾವಾಸ್ಯೆ ಅಂತ ಟೈಮಾಗ ಕಾಣಿಸ್ತಾವಂತೆ ಅವು. ನೀನ್ ಇವ್ನೇ ಏನಂತ ಹೇಳ್ಬಿಟ್ಟು ಕರ್ಕೊಂಡಿದ್ದು? ಅಣ್ಣ ಭಯ ಆಸೈತಿ ಅಂತ. ಮತ್ತೆ ಅವರೇ ಬಿಟ್ಟಿದ್ದು ತಗೊಂಡೆ ಅವನ ಜೊತೆಗೆ ಇರು ಅಂತಾರ. ನೀನ್ ಒಬ್ನೇ ಎದ್ದಿದಿಂದ ಬರ್ತೇವ ಇವನು? ಅಲ್ಲಲೇ ನಿನ್ ಜೊತೆಗ ನೈಟ್ಗ 1 ತಿಂಗಳಾಯ್ತು. ಸುಮ್ ನೈಟ್ ಬಂದಿನ 1 ತಿಂಗಳಕ್ಕೆ 1 ವಾರ ಡೇ ಓಡಿಸಿದ್ವಿ. 1 ವಾರಕ್ಕೂ ಓಡಿಸಿಲ್ಲ ಅಲ್ಲ ನಾವು ಡೇ. ಡೇ 1 ವಾರನೂ ಓಡಿಸಿಲ್ಲ ನಾವು. ಅಪ್ಪ ಇವಂಗ್ ನಿದ್ದೆ ಬರ್ತೈತೆ. ಇವಾಗ ಲೋಡ್ ಆಗ್ತೈತೆ ಗಾಡಿ. ವಿನಾಯಕ ನಗರಕ್ಕೆ ಹೋಗೋದು ಇವಾಗ ತಾನೇರಾ? ಮತ್ತೆ ವಿನಾಯಕ ನಗರ ಅಂತ ಇವನು ಇಲ್ಲ ಅಲ್ಲಿಂದ ತಿರ್ಗಿ ಹೊಸಳ್ಳಿಗೆ ಹೋಗ್ಬೇಕಂತ. ಅವ್ನಿಗೆ ನಾಳೆ ಬೆಳಗ್ಗೆಲ್ಲ ಅವಾರ್ಡ್ ಮಾಡೋಣ, ಅವಾರ್ಡ್ ಕೊಟ್ಬಿಡೋಣ. ಕರೆಕ್ಟ್. ಅದೇ ಕೊಡ್ತೀನಿ ಬರ್ಬೇಕಂತ ಅವಾರ್ಡ್. ರುತೀಶನ್ ತಮ್ಮನ್ಗೆ ನಿಂಗೆ ನಾಚಿಕೆ ಆಗ್ತದ ರುತೀಶ್ ಹೆಸರು ಹೇಳಿದ್ರೆ? ಮಾತಾಡ್ಸಲ್ಲ ಯಾಕ? ಹೌದಾರ? ಅಯ್ಯೋ ಅವಾಗ ಅಂಟ ಬಂದ್ರಿ ಹಿಂಗ ಬಿಟ್ರಿ ಹಂಗೆ. ಇವ್ರ ಮನೆಯವರು ಅಪ್ಪನು ನಮ್ಮ ಅಣ್ಣರೆಲ್ಲ ಜಗಳ ಆಡಿರೋದು ಜಗಳ ಅಲ್ಲ. ವಾ ಯಾಕಂದ್ರೆ ತಮ್ಮನಲ್ಲಪ್ಪ, ಇವಾಗ ಜೊತೆ ಕಜಿನ್ ಬ್ರದರ್. ಸರಿ ಎಲ್ಲಿ ಅಲ್ಲಿ ಲೋಡ್ ಮಾಡ್ತಿದ್ದೀರಿ? ವಿನಾಯಕ ನಗರಕ್ಕೆ ಹೋಗ್ಬಂಡೆ. ವಿನಾಯಕ ನಗರಕ್ಕೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಾರ್ಜಿಂಗ್ ಎತ್ಕೊಂಡಿದ್ಯಾ? ಪವರ್ ಬ್ಯಾಂಕ್ ಎತ್ಕೊಂಡಿದ್ದೀನಿ. ಚಾರ್ಜಿಂಗ್ ವೈರ್ ಐತೆ ಇಲ್ಲಿ. ಇನ್ನೇನು ಪವರ್ ಬ್ಯಾಂಕ್ ಏನು ಯಾವ್ದು? ಸಿಪಿ ನಳಪ್ಪ ಐಫೋನ್. ವೈರ್ ಇದ್ರೆ ಬಿಡು ಸಾಕು. ಆಯ್ತು. ಇದು ಮತ್ತೆ ಇದ್ದು ಈ ಸೈಡ್ ಬಂದ್ಬಿಟ್ಟು ಇದು ಅಡಾಪ್ಟರ್ ತರ ಇಲ್ಲ, ಅದು ಸಿಪಿನ್ ತರ ಇರೋದು. ಅದಿಲ್ಲ ಅದಿಲ್ಲ. ದಪ್ಪದ ಇರೋದು. ನಂದು ಸಿಪಿನ್ ಒಂದ್ ಕಡೆ, ಐಫೋನ್ ಒಂದ್ ಕಡೆ ಇರೋದು. ಸರಿ ಲೋಡ್ ಆಗ್ತದ 12 ನಿಮಿಷ. ಇನ್ನೊಂದು 9 ನಿಮಿಷ ಹೋಗೋಣ. ಇವಾಗ ಇಲ್ಲಿ ಅನ್ಲೋಡ್ ವಿನಾಯಕ ನಗರದಲ್ಲಿ PG ಎಲ್ಲ PGಗಳೇ ಇರ್ತವೆ. ಜಾಸ್ತಿ PGಗಳೇ ಇಲ್ಲ. ಅದ ಇದೆ ಸಂಪೂರ್ಣ ನೋಡಲ್ಲಿ ಹೆಂಗ ಹೋಗಲ್ಲಪ್ಪ. ಯಾರ ಹಿಡ್ಕೊಬಿಡ್ತಾರ ನೋಡ್ಕ. ಏಯ್ ಹುಡುಗಿರ್ದ ಇದ್ವ ಪೇಜಿ ಹುಡುಗರ್ದು ಹಿಡ್ಕೊಬಿಡ್ತಾರ ನೋಡ್ಕ. ಯಾವ್ದಾರು ನೇಪಾಳಿ ಹುಡುಗಿ ಬಂದೈತೆ ಅಂದ್ಬಿಟ್ಟು. ಹೊಸಳ್ಳಿ ಕಡೆ ಹೋಗ್ತಾ ಇದ್ದೀರಿ. ಅಲ್ಲಿ ಅನ್ಲೋಡ್ ಮಾಡಿದೆ ಆಯ್ತು. ಇವಾಗ ಲೋಡ್ ಮಾಡಿ ಹೋಗ್ತಾ ಇದೀರಿ. 7 ಕಿಲೋಮೀಟರ್ ಓಡಾಡ್ಬೇಕು ಇಲ್ಲಿಂದ ಅಂದ್ರೆ ಇನ್ನ ಜಾಸ್ತಿ ಅಂತಂದ್ರೆ 9-10 ಕಿಲೋಮೀಟ್ರು ಇಲ್ಲಿಂದ ಅಂದ್ರೆ ನನ್ ಕಾಣಿಸಲ್ಲ. ಈಗ ಮಿರರ್ ನೋಡ್ಬೇಕು, ಡಿಸ್ಟರ್ಬ್ ಮಾಡೋದು ಬೇಡ, ಅದಕ್ಕೋಸ್ಕರ ಇಲ್ಲಿ ಕಂದಿದ್ದೀನಿ. ಇವಾಗ ಹೋಗ್ತಾ ಇರೋಣ. ಅದಾಗ ಅಂತ ಟ್ಯಾಂಕರು ಬ್ರೇಕ್ ಹಾಕೋದು
ಮುಂದೆ ನೋಡಪ್ಪ. ನೀನೊಂದ್ ಸ್ವಲ್ಪ ಮುಂದಕ್ಕೆ ಬಂದ ಇವ್ನು ಬಂದು ಹೊಡ್ಕೊಂಡ್ಬಿಡ್ತಾನೆ ಟಮಾಟೋ ಕೊಟ್ಟಾಗ. ನಾವು ಆಕ್ಟಿವ್ ಯಾವಾಗಿದ್ರು. ಸರಿ ಇವಾಗ ಹೋಗಾರ. ಅಯ್ಯವ್ವ ದುಡುಮ್ ಗಡುಮ್ ಮಿಳಿಂಗ್ ಅನ್ಕೊಂಡು ಇವಾಗ ಬಂದ್ರೆ ಅಪ್ಪ ಇವಿ ಬೆನ್ನೋಗತ್ತದಲ್ಲಿ ಒಂದೇ ಲೋಡ್ಕ ಬೆನ್ನೆಲ್ಲ ಹಿಡ್ಕರಂಗ ಆಗ್ಬಿಡ್ತದು. ಇಲ್ಲ ಅಂದ್ರೆ ಇಲ್ಲೇ ಲೋಡ್ ಮಾಡೋದು ಇವಾಗ. ಒಂದ್ ಲೋಡ್ 6 ನಿಮಿಷನಾ ಇಲ್ಲಿ ಲೋಡ್ ಒಂದ್ ಗಾಡಿ ಮಾಡ್ತೈತೆ ಇವಾಗ. ಒಂದು ಯಾವ್ದು ನಾಯಿ ಮೇಲೆ ಯಾರೋ ಕೂಟಾರ. ಇವಾಗ ಇಲ್ಲಿ ಲಾರಿ ಇಲ್ಲಿ ಕಾಯ್ತೈತೆ. ಇದಾದ್ಮೇಲೆ ನಾವು ಲೋಡ್ ಮಾಡೋದು ಇವಾಗ ಮಾಡ್ಕೊಂಡು ಹೋಗೋದು. ಇವಾಗ ಚಿನ್ನು ನಾಯಿ ಜೊತೆ ಡ್ಯಾನ್ಸ್ ಆಡ್ತಾನಂತೆ. ನಾಯಿನೂ ಡ್ಯಾನ್ಸ್ ಆಡ್ತಾನಂತೆ, ಅವನು ಡ್ಯಾನ್ಸ್ ಆಡ್ತಾನೆ. ಅಲ್ಲ ಅದೇ ಹಿಂಗೆ ಮಾಡ್ತದ. ಕಚ್ಬಿಡೋದು ಬರಲ್ಲ ಅಪ್ಪ, ಅವೇವಿ ಸ್ಪೀಡು. ಊಟ ಹಾಕ್ತೀನಪ್ಪ ಇತ್ತು. ಓ ತಿಂಡಿ ಬೋರ್ ಆಗ್ಬಿಟ್ಟದು. ತಿಂದಿ ಏನು ಹೆಸರು ಇದು? ನಿಮ್ಮ ಇದ್ರಾಗ ಇದಿಲ್ಲ ಸ್ಪೀಕರು? ಇಲ್ಲ, ಇನ್ನೊಂದ್ ಕಡೆ ಇದೆ. ಅಯ್ಯಪ್ಪ ನಂಗೆ ಹೋಗಿ ನಿದ್ದೆ ಹೋಗ್ತದೆ. ಇದು ಸ್ಪೀಕರ್ ಎತ್ಕೊಂಬಂದಿದ್ರೆ ನಿನ್ ಭಯ ಈಗ ಕಾಪಿ ರೇಟ್ ಬಂದ್ಬಿಡ್ತದೆ ಅಂತ ಫುಲ್ಲು ವಿಡಿಯೋ ಮಾಡ್ಬಿಡ್ತೀರಾ? ಅದಕ್ಕೊಂಥರ ಖುಷಿ. ನಾನು ಲಾರಿ ಹೋಗಿ ಕೂತ್ಕೊತೀನಿ ಆರಾಮಾಗ. ನೀವು ನಿದ್ದೆ ಓದಿದ್ದಾರೆ ಚುನಾ? ಏನ್ ಮಲ್ಕಂತೆ ಮಗ ತೊಳ್ಕಣ ಅಲ್ಲಿ. ಅಲ್ಲ ಮೊಳ್ಕಾರಲ್ಲ ಹಂಗ ಬಂದಂಗ ಅನ್ಸುತ್ತೆ. ಏನ್ ಈ ರೋಡಾಗ ಓಡಾಡಕ್ ಆಗ್ತದೇನಾ? ಆ ತಡಮ್ ಗಿಡು ಅನ್ಕೊಂಡು ಅಪ್ಪ ನಂಗೆ ಬೆನ್ನು ಇವಾಗ ರೋಡ್ ಅಲ್ಲ ಇರೋ ಹಾ. ಆ ಲೋಡ್ ನೋಡಿ ಅಂತೀಪ. ರೋಡೇ ಇಲ್ಲ, ಬಂದ ಸ್ಪ್ರೀನೇ ಇಲ್ಲ. ಇಲ್ಲಿ ಕುತ್ಕೊಂಡು ಸ್ವಲ್ಪ ಗೇಮ್ ಆಡ್ತೀನಿ, ಇಲ್ಲಾಂದ್ರೆ ಮೊಬೈಲ್ ಯೂಸ್ ಮಾಡ್ತೀನಿ ಆರಾಮಾಗಿ. ಯಾವಾಗಲ್ಲ ರೀ ಇವಾಗ ಇಲ್ಲಿ ಅಲ್ಲಿ ಲೋಡ್ ಮಾಡ್ಕೊ ಬಂದೀವಿ. ಇವಾಗ ಇಲ್ಲಿ ಅನ್ಲೋಡ್ ಮಾಡ್ತದೆ. ಇದು ಯಾವುದೋ ಪಿ ಜಿ ಅಕ್ಕ, ನಮ್ಮ ಊರ ಹತ್ರ ನವ್ಯ ಪಿ ಜಿ ಮುಂದೆ ಅನ್ಲೋಡ್ ಮಾಡ್ಬಿಟ್ಟು ತಿರ್ಗಾ ಅಲ್ಕೋಬೇಕು. ತಿರ್ಗಾ ಬಂದು ಬೇರೆ ಕಡೆ ಅನ್ಲೋಡ್ ಮಾಡಿಬಿಟ್ಟು ತಿರ್ಗಾ ಅಲ್ಕೋಬೇಕು. ಏನಪ್ಪ ಹಿಂಗೆ ಓಡಾಡಬೇಕು, ಒಳ್ಳೆ ಕಷ್ಟ. ಅಲ್ಲಿ ರೋಡ್ ಸರಿ ಇಲ್ಲ, ದುಬುಡ್ ಅಂತೈತಿ. ಇವಾಗ ಅನ್ಲೋಡ್ ಮಾಡಿ ಇವ್ನು ಎಳ್ಕೊಂಬತ್ತವ್ರೆ. ಅನ್ಲೋಡ್ ಮಾಡಿ ತಿರ್ಗಾ ಇವಾಗ ಅಲ್ಕೋತೀರಿ. ಇವಾಗ ಅಲ್ಲಿ ಅನ್ಲೋಡ್ ಮುಗಿಸ್ಕೊಂಡು ಇಲ್ಲಿ ಲೋಡ್ ಮಾಡ್ಸಕ್ ಬಂದಿದ್ದೀರಿ. ಏನಪ್ಪ ಆಗಲ್ಲ ನಿಜ, ಇಲ್ಲಿ ಕಷ್ಟ. ರೂಢಿ ಆಗೋದವ್ರಿಗೆ ಹೋಗಿ ಹೊಸಬ್ರೆ ಬಂದ್ಬಿಟ್ರೆ ಕಷ್ಟ. ನಮ್ಗೆ ನೋಡಿ ಬೆನ್ನು ಒಂಥರ ಹೊಡೈತೆ. ಜಾಗ ಬಿಡುವ ಅನ್ಸ್ಕೊಂಡ. ಸರಿ ಇವಾಗ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ. ಎಲ್ಕೋತದ ಹೋಗ್ಬಿಟ್ಟೆ. ಇವಾಗ ಜಿಮ್ಗೆ ಹೋಗ್ಬೇಕು ನಾನು. ಇವಾಗ ಬಂದ್ಬಿಟ್ಟು 12:10 ಆಗೈತೆ ಟೈಮು. ಜಿಮ್ಗೆ ಹೋಗ್ಬೇಕು ನಾನು. ಜಿಮ್ಗೆ ಹೋದ್ಮೇಲೆ ತಿರ್ಗಾ ವಿಡಿಯೋ ಏನಾಗ್ತದೆ ಅಂತ ನೋಡೋಣ. ಫಸ್ಟು ಇಲ್ಲೇನೇನು ಆಗ್ತದೆ, ಮುಂದೆ ಏನೇನಾಗ್ತದೆ, ಜಿಮ್ಮಾಗಿ ಏನಾಗ್ತದೆ ಅಂತೆಲ್ಲ ಕಂಟಿನ್ಯೂಸ್ ಆಗಿ ಜಿಮ್ಗೆ ಡೈರೆಕ್ಟ್ ಹೋಗ್ಬಿಡೋದೆ. ಇಲ್ಲಿ ಸ್ವಲ್ಪ ಪೀಪಲ್ ಆದಮೇಲೆ ಗರ್ಲ್ಸ್ ಏನು ಊಟ ಐತೆ ಇಲ್ಲ? ಪಾತ್ರೆ ಕಾಣಿಸ್ತಾ, ಅದಕ್ಕೆ ನೋಡ್ತಾ ಇದೀನಿ. ಇವಾಗ ಊಟ ಐತೆ ಅಂತೆ. ಊಟ ಐತಲ್ಲ ನೋಡ್ದ? ಫಸ್ಟ್ ಅದನ್ನ ನೋಡು. ಎಲ್ಲ ತಿಂದು ಬಿಟ್ಟಿರ್ತಾರಲ್ಲ, ಅಂದ್ರೆ ಎಲ್ಲ ತಿಂದು ಬಿಟ್ಟಿರೋದಲ್ಲ, ಎಲ್ಲಾರ್ಗೂ ಮಾಡಿರ್ತಾರಲ್ಲ. ಸ್ವಲ್ಪ ಜನ ಆಚೆ ತಿಂದಿರ್ತಾರಲ್ಲ, ಊಟ ಐತದ ನೋಡೋ ಐತೇನ. ನಿಂಗೂ ಬೇಕೇನು? ಊಟ ಐತೆ ಐತಾ ಇಲ್ಲ? ಅಯ್ಯೋ ಈಗ ಏನ್ ಮಾಡೋದು, ಹೊಟ್ಟೆ ಹಸಿತೈತಲೆ. ಟೈಮ್ ಬೇರೆ ಎಷ್ಟಾಗಿದೆ? 12:37. ನೀವೆಲ್ಲ ಇರ್ತೀರಿ, ನಾವೆಲ್ಲ ಇರ್ತೀರಿ. ಒಂದ್ ಕೆಲಸ ಮಾಡಲ್ಲ, ನೀನ್ ಹೇಳ್ದಲ್ಲ 1 ಗಂಟೆ ತೆಗ್ದಿರ್ತದೆ ಅಂತ. ನಿಷ್ಟ್ ಲೋಡ್ ಇಲ್ಲ ಹೇಳಿ ನೀವು. ಟೈಮ್ 1 ಗಂಟೆಯಿಂದ ತೆಗ್ದಿರ್ತಾನೆ. ಹೋಗೋಣಲ್ಲೇ ಲಾರಿನ ಎತ್ಕೊಂಡು ಹೋಗ್ತೀಯಾ? ಇನ್ನೇನ್ ಮಾಡ್ತೀಯ? ಬಾ ಮತ್ತೆ ಹೋಗೋಣ. ನನ್ನ ನೋಡ್ಕೊಂಡು ಹೋಗ್ಬಿಟ್ಟು ತಗೊಂಡ್ಬಿಡೇನಿ. ಇಲ್ಲೇ ಎತ್ತೋದಿಲ್ಲ ನೀವು. ಹೋಗ್ಬಿಟ್ಟು ಹೊಸಳ್ಳಿ ಇದ್ದಾಗ ಲೋಡ್ ತುಂಬಿಸ್ಕೊಂಡ್ ಬರೋಬಷ್ಟು ನಾನು ಬೇಸ ಪತ್ತಿ ಇರೇನಿ. ಬಾ ಗಾಡಿ ಎತ್ಕೊಂಡು ಹೋಗೋಣ, ಅಲ್ಲೇ ಲೋಡ್ ಮಾಡ್ಬೇಕು. ಅಲ್ಲೇ ಮುಳ್ಳಣ್ಣ ಸರಿ ಹಂಗೆ ಮಾಡಪ್ಪ. ಎಗ್ ರೈಸು ಕಬಾಬ್ ತಿಂದ್ಬಿಡೋಣ ಆರಾಮಾಗ. ಹೊಟ್ಟೆ ಬೇರೆ ಹಸಿತೈತೆ.
ಏನೋ ನಾನು ನಾರ್ಮಲ್ ಡಯಟ್ ಆಗಿದ್ದೀನಲ್ಲ, ಇಂಥ ಗಂಟೆ ಇದ್ರೆ ಹೊಟ್ಟೆ ಹಸ್ಬಿಡ್ತದ ನಂಗೆ. ಅದಕ್ಕೋಸ್ಕರ ಹೋಗಿ ತಿನ್ಬಿಡೋಣ. ಎಗ್ ರೈಸ್ ಹೋಗ್ತಾನೆ ಇತ್ತದ ನನ್ನೇದು ಕಬಾಬು ಸರ್ 12:30 ನನ್ನೇದೆ ಹೋಗಿ ತಿನ್ಬಿಡೋಣ. ಹೋಗಪ್ಪ ನೀರು ಫಸ್ಟು 12 ಆಗ್ತದೆ, ಇನ್ನೊಂದ್ 2 ನಿಮಿಷ ತಾನೇರಾ? 2 ನಿಮಿಷ ಇಲ್ಲ, ಆಗೋಯ್ತು. ಹೋಗ್ಬಿಟ್ಟು ಊಟ ತಿನ್ಬಿಟ್ಟು ತಿರ್ಗಿ ರೌಂಡ್ ಹೊಡೆಯೋದು. 4:15 ರೆಡಿ ಆಗೋದು. 5 ಗಂಟೆಗೆ ನೀರೇ ಹೊಡೆಯೋದು, ಅದನ್ನೇ ರೌಂಡ್ ಅನ್ನೋದು. ತಿಂದಿತ್ತೆ 100 ಸಲ ಓಡಾಡೋದ. ಒಟ್ನಾಗ ಬೇಗ ಟೈಮ್ ಆಗ್ತೈತೆ. ಒಟ್ನಾಗ ಟೈಮ್ ಆಗೋದೇ ಗೊತ್ತಾಗಲ್ಲ ಅಂತ ಹೇಳಿ ನೈಟ್ ಹೊತ್ತು ಹೆಂಗೋ ಸ್ವಲ್ಪ ಹೊತ್ತು ಅದೇ 4:15 ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಂದ್ರೆ ಸ್ನಾನ ಅಲ್ಲ ಮಕ ತೊಳ್ಕೊಂಡು ಕೈಗಳು ಮಕ ಎಲ್ಲ ನೀಟಾಗಿ ತೊಳ್ಕೊಂಡು ಜಿಮ್ ಬಟ್ಟೆ ಹಾಕೊಂಡು ಜಿಮ್ಗೆ ಹೋಗ್ಬಿಟ್ಟು ಬರೋದು. ಅದೇ ನಮ್ ಕೆಲಸ. ಇವನಿನ್ನ 7 ಗಂಟೆ ಹೊಡಿತಾನೆ ಇರ್ತಾನೆ. 7 ಇಲ್ಲ 6 ನಾವಂತ ಗಂಟೆ ನಾವ್ ಏನ್ 6 ಇಂದ 6 ಅಂದ್ರೆ 6:30 7 ಗಂಟೆಗೆಲ್ಲ ನಾವ್ ಆಚೆಗೆ ಬಂದ್ಬಿಟ್ಟಿರ್ತೇವೆ. ನೋಡೋಣ ಏನ್ ಆಗ್ತದೆ ಅಂತ. ಫಸ್ಟ್ ಊಟ ಬೇಕು. ನಮ್ ಪುಣ್ಯಗ ಅವನನ್ನ ಓಪನ್ ಮಾಡಿದ್ರೆ ಸ್ವಲ್ಪ ಖುಷಿ. ಝೊಮ್ಯಾಟೋದಾಗ ಎಷ್ಟೊತ್ತಿರ್ತದೆ? 24x7. ಏನೋ ನೋಡೋಣ ಇವಾಗ. ಇಲ್ಲ ಆಗ್ಲಿ ಅಷ್ಟೇ. ಪುಣ್ಯಕ್ಕೆ ಅವ್ನು ಓಪನ್ ಮಾಡಿದ್ರೆ ಖುಷಿ, ಇದು ಸುಖ, ಇಲ್ಲದ್ರೆ ಕಷ್ಟ. ಓಪನ್ ಆಯ್ತು ಪುಣ್ಯ. ಏನ ಸಮಾಚಾರ? ಎಲ್ಲ ಚೆನ್ನಾಗೈತೆ? ಏನ್ ಯಾವ ರೈಸ್? ವೈಟ್ ರೈಸ್ಗೆ ಏನೈತೆ? ಹಿಂದಿ ವೈಟ್ ರೈಸ್ को क्या है? वही राइस को क्या है? इसके साथ दाल है, डालो 3 प्लेट हो बोला है ना वो? क्या क्या बोला वो? व्हाइट राइस और दाल बोला. हाँ दे दो. ಇಲ್ಲೇ 1 ಗಂಟೆ ತೆಗ್ದಿರ್ತದೆ. ಇನ್ನು ಸ್ವಲ್ಪ ಟೈಮು, ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ 1 ಗಂಟೆ ಆಗ್ಬಿಡ್ತದೆ. ಓಪನ್ ಆಯ್ತು. ಪುಣ್ಯ ಯಾವ್ದಾನ ಸಿಗ್ತಲ್ಲ ಹೊಟ್ಟೆ ತುಂಬ ಊಟ ತಿನ್ನಾಗ. ಪಾರ್ಸಲ್ ತಗೊಂಡು ಹೋಗ್ಬಿಟ್ಟು ಇದಾಗೆ ತಿನ್ಬಿಡೋಣ ಟ್ಯಾಂಕರಾಗ. ಇಲ್ಲಂದ್ರೆ ಅಲ್ಲಿ ಅಷ್ಟೊದಕ್ಕೆ ಅಲ್ಲಿ ಲೋಡ್ ಪಾಯಿಂಟ್ ಆಗ್ತದೆ. ಆಗಲಿ ಅವನು ಬರ್ತಾನೆ ಹುಡ್ಕೊಂಡ್ಬಿಟ್ಬಿಟ್ರು. ಇನ್ನೇನ ಐತ ಕೇಳ್ತೀನಿ. ಭಯ ಆರ್ ಕುಚ್ ಹೈ? और सब्जी है, हाँ भिंडी सब्जी है. क्या सब्जी? वो भी दे दो 1 प्लेट. ಬೆಂಡೆಕಾಯಿ ಗೊಜ್ಜು. ಸ್ವಲ್ಪ ಲೇಟ್ ಬಂದಿದೆ. ಫುಲ್ ಭಾರತ್ ಬಂದು ಅನ್ನ ಸಾಂಬಾರು ಇರೋದು. ಅದೇನೋ ಏನೋ ಪಳ್ಳೆ ಹೇಳಿದ್ದೀನಿ ನಂಗೆ. 1 ಪ್ಲೇಟು ಪಲ್ಯ, ಎಗ್ ರೈಸ್ ಪಲ್ಯ. ಅಯ್ಯಪ್ಪ ಬೇಗ ತಿನ್ನೋಣ. ಎಲ್ಲಿ ತಿನ್ಬೇಕು? ಇಲ್ಲೇ ಪಿಜಿರೋಡಾಗ. ಅಲ್ಲೂ ಹೋಗ್ಬಿಟ್ರಿ ಲೋಡ್ ಹಾಕೋ ಒಂದು. ಇಲ್ಲ ಇತ್ತಲ್ಲ ಲೋಡ್ ಹಾಕ್ತಾ ಇದ್ದೀನಿ. ನಾನು ಮಾಡ್ತೇ ಹೋಗ್ಬಿಟ್ಟೆ. ತಿರ್ಗು ಹೊಸಳ್ಳಿಗೆ ಹೋಗ್ಬೇಕೇನೋ ಅನ್ಕಂದೆ. ತೋರ್ಸೋಣ ಹ್ಯಾಂಡ್ಸಮ್ ಬಾಯ್ನ. ನಿಮ್ಮ ಅಮ್ಮ ಸಿಕ್ಕಿದ್ರು ಬೆಳಗ್ಗೆ. ವಿಡಿಯೋ ಚೆನ್ನಾಗ್ ಮಾಡ್ತೀಯಪ್ಪಿ, ನಮ್ಮ ರಮೇಶ ಇದಾರಲ್ಲ ಮಗ ಅಂತಾರೆ. ನಿಜ ಕೇಳು ನಿಮ್ಮ ಅಮ್ಮನ. ಯಾವತ್ತು ನೆನ್ನೆ ಹೇಳು. ನನ್ನೆ ಸಂಡೆ ಬೆಳಗ್ಗೆ. ಇವ್ರ ಯಾರು ತಿಂತಾರೆ? ಏನ ಹಂಗ್ ನೋಡ್ತಿದ್ಯಾ? ಊಟ ತಿನ್ಬಿಟ್ಟು ಇವಾಗ ಫಸ್ಟ್ ಅನ್ಲೋಡ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಊಟ ತಿನ್ನೋದು ಆರಾಮಾಗ. ತಿನ್ಬಿಟ್ಟು ಆರಾಮಾಗ ನೋಡೋಣ ಎಷ್ಟು. ಇಲ್ಲೇ ತಿನ್ಬಿಡೋ. ಸ್ವಲ್ಪ ತಿನ್ನಿದ್ಮೇಲೆ ಲೋಡ್ ಹಾಕೋದು. ಇನ್ನು ಅನ್ಲೋಡ್ ಹತ್ರ ಹೋಗಿ ತಿನ್ನು. ಇಲ್ಲೇ ತಿನ್ನೋದಾ? ತಿನ್ನ ಎಷ್ಟೊತ್ತಲ್ಲಿ ಗೊತ್ತಾ ಲೋಡಿಗೆ. ಮತ್ತೆ ಇಲ್ಲೇ ಹೇಳ್ಬಿಡು. ಇಲ್ಲೇ ತಿನ್ಬಿಡೋಣ. ಇಲ್ಲೇ ತಿನ್ಬೇಕಾದ್ರೆ ಓಡ್ತೀನಿ 4 ಮಾರ್ಕ್ ಇಲ್ಲಿಂದ. ಹೆಂಗ್ ಗೊತ್ತದ? भाई इधर ही डाल दो भाई, इधर ही काटा था. ಇಲ್ಲ ತಿನ್ನೋದು. एस्टाइट ಕೇಳು ಹೋಗ್ಲಿ. कितना हुआ भाई? ಇವರು ಊಟ ಕೊಟ್ಟು ಪ್ಲೇಟ್ ಕೊಡ್ತವ್ರಿ. ಯಾಕಂದ್ರೆ ಗೊತ್ತಿರೋರಂತೆ, ಚಿನ್ನು ಗೊತ್ತಿರೋನಂತೆ ಅವ್ರಗ. ಪರವಾಗಿಲ್ಲ ಇವತ್ತು ತಿನ್ಬಿಟ್ಟು ನಾಳೆ ಕೊಡು ಅಂದ್ಬಿಟ್ರು. ಅದಕ್ಕೋಸ್ಕರ ನಾಳೆ ಕೊಡ್ತೀವಿ.
ಇವಾಗ ಲೋಡ್ ಆಗೈತದೆ ನೋಡಿ ಅನ್ಲೋಡ್ ಮಾಡೋಣ. ಎಷ್ಟು ತೂಕ ಐತ್ಬಿಟ್ಟು ಹ್ಞೂ ಏನೋ ಇದು ನೀರಿಲ್ಲ ತೂಕ ಐತೆ. ಏನ್ ತೂಕ ಐತಪ್ಪ? ಒಂದು 5 kg ಬರ್ಬೋದು. 5 kg 1 kgನೂ ಇಲ್ಲ ಇದು. ಅಂದ್ರೆ ಅದನ್ನ ನೋಡಕ್ ಹಂಗೈತೆ, ತೂಕ ಐತೆ ಅದ್ರ. ಅಯ್ಯ ಓಡ್ ಬಂದು ಎತ್ತು ಕೊಡೋದೇ ಇಲ್ಲೇ ತಿಂತೀನಿ ನಾನು. ನಾನು ಇಲ್ಲೇ ತಿನ್ನೋದೆ. ಇನ್ನೇ ಲೇಟ್ ತೊಳಿ ಪ್ಲೇಟು. ಹಿಂದಿಯವ್ರ ಊಟ ತಿನ್ನ ಇವಾಗ. ಹಿಂದಿಯವ್ರ ಊಟ ಎಲ್ಕೈತಾ? ತುಂಬಾಗ್ಲಿ ಬೇಡ ತಿನ್ನಲಿ. ಅದು ತುಂಬೋದ್ರೆ ಏನಂತಿಲ್ಲ ನೋಡ. ಏಯ್ ಅಲ್ಲಿ ಹೋಗ್ಬಿಟ್ರೆ ಅನ್ಲೋಡ್ ಮಾಡೋ ಜಾಗ ತಿನ್ನಪ್ಪ. 2 ನಿಮಿಷ ಅನ್ಲೋಡ್ ಆಗೋತದೆ. ಅಲ್ಲೇ ತಿನ್ನಬಾ ಮತ್ತೆ ಇಲ್ಲೇ ತಿನ್ನೋಣ. ತಿನ್ಬಿಡೋಣ ಫಸ್ಟ್. ಕುತ್ಕೊಳಕ್ ಜಾಗ ಇಲ್ಲ ಇಲ್ಲಿ, ನಂಗೆ ಇದು ಸೀಟು. ಹೋಗ ತಿನ್ನೋಣ. ರೋಡಾಗ ಹತ್ರ ನಮ್ಮನ್ನ ನೋಡಿ. ಇವಾಗ ಅಲ್ಲಿ ಕುತ್ಕೊರ ಹಾಕೊಂಡ್ ತಿನ್ನಕ್ಕಾಗಲ್ಲ, ಅದಕ್ಕೆ ಇಲ್ಲೇ ಕುತ್ಕೊಬಿಡೋಣ. ಕೇಳ್ದ ಚೆನ್ನಾಗಿರ್ತದೆ. ಕೊಡಪ್ಪ ಪ್ಲೇಟಲ್ಲಿ ಅದೇ ಅಂತ ಹೇಳ್ದ. ಈಗ ಬಾಕ್ಸ್ ಟೈಪ್ ಇದೇನು ಪಕ್ಕ ಪ್ಲೇಟ್ ಇದು. ಫ್ರಿಜ್ ಹಾಕ್ಬಿಟ್ಟು ಓವನ್ನು ಅಪ್ಪ ತುಂಬಿಡ್ತಾ ಅಬ್ಬ ತುಂಬಿಟ್ಟು ಹೋಗ್ಬಿಡೋದೆ. ನೀನ್ ಜವಾಸ ಮಾಡಿಲ್ಲ ಅಂತ ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಬಿಟ್ರಿ ತಿನ್ಬೋದು. ಆಯ್ತಪ್ಪ ಅಲ್ಲೇ ನಮ್ ಇನ್ನೂ ಟೈಮ್ ತಿಂತಾ ಇರ್ಬೇಕು. ಅಲ್ಲೇ ಸಾಂಬಾರು ಏನೋ ಅನ್ನ ಇಷ್ಟ ಹಾಕ್ಬಿಟ್ಟವನಪ್ಪ ಜಾಸ್ತಿ. ಒಂದು ಸೈಗೆ ಎಷ್ಟು ಹೊಟ್ಟೆ ಎಸ್ಬಿಟ್ಟಿತ್ತು ಇದೇ ಟೈಮಾಗೆ. ಕಬಾಬು ಮತ್ತೆ ಎಗ್ ರೈಸ್ ತಿಂದಿದ್ದೀನಿ. ಅನ್ನ ಹಿಂದಿ ಒಳಗ ದಾಲ್ ಎಲ್ಲ ದೊಡ್ಡದ. ಇದು ಪಲ್ಯ ಹಾಕೊಂಡ್ ತಿನ್ಬಿಡೋದು. ಈ ರೈಸ್ ನಾಳೆ ಇಕ್ತಾ ಇದ್ ನಾನು ನಾಳಿದ್ಕ ನಿಮ್ಮ ಅಣ್ಣ ನಾಳಿದ್ಕ ಲೋಡ್ ತುಂಬಿಟ್ಟೈತೆ. ಇವಾಗ ತಿನ್ಬಿಟ್ಟು ಬೇಗ ಹೋಗ್ಬಿಡೋಣ ಅಪ್ಪ. ಸರಿ ಸ್ಟಾರ್ಟ್ ಮಾಡ್ಬಿಡೋಣ ಬೇಗ. ಎಷ್ಟು ಗಂಟೆಗೆ ಗೊತ್ತಾ? ನಾನು 4:15 ಹೋಗೋದು. ನಿಂಗೆ ಕೆಲಸ ಇಲ್ಲ, ನಂಗೆ ಐತೆ. ಅದು ಊಟ ತಿಂದಿದ್ದಾಯ್ತು. ನೀಟಾಗಿ ಎತ್ತಿಬಿಡ್ರಪ್ಪ. ಇಲ್ಲಿ ಇವಾಗ ತೊಳೆದ್ಬಿಟ್ಟು ಅವ್ರು ಬೇರೆ ಭಾಗಗಳು ಮುಗಿಸ್ಬಿಟ್ರು, ಇಲ್ಲಾಂದ್ರೆ ಇಲ್ಲೇ ಕೊಟ್ಬಿಟ್ಟು ಹೋಗ್ಬಿಟ್ಟು ಪ್ಲೇಟು. ಇವಾಗ ಇದನ್ನ ಅಲ್ಲಿಕ್ಬೇಕು. ಅಲ್ಲಿಕ್ಕದ ಸೌಂಡು ಏನು ಮಾಡೋದು ಅಂತ ಗೊತ್ತಿಲ್ಲ. ಎಲ್ಲ ಸೇಫ್ಟಿ ಇದ್ರಾಗ ಇಕ್ಬೇಕು. ಇನ್ನೊಂದೇನು ಅಂದ್ರೆ ಹಿಂದಿಯವ್ರದ್ದು ಊಟ ಸ್ವಲ್ಪ ಚೆನ್ನಾಗಿತ್ತಲ್ಲ. ಪಲ್ಯ ಕೊಟ್ಟಿದ್ರು. ಏನು ಪಲ್ಯ ಅದು? ಸೋರೆಕಾಯ, ಬೆಂಡೆಕಾಯಿ ಪಲ್ಯ ಸಖತ್ತಾಗಿತ್ತು. ಅದೂ ಹಿಂದಿಯವ್ರ ಊಟ ಎಷ್ಟೊಂದು ತಿಂತಿದ್ದೀನಿ ನಾನು. ನಂಗೆ ಇಷ್ಟ ಆಗ್ತದಿಲ್ಲ, ಈ ಹೋಟ್ಲಿಗೆ ಇಷ್ಟ ಆಯಿತು. ಚೆನ್ನಾಗಿದೆ, ಮೋಸ್ಟ್ ಟ್ರೈ. ಇವಾಗ ನಮ್ಮ ಸೇಮ್ ವರ್ಕೌಟ್ ಹೋಗ್ಬಿಟ್ಟು ಅನ್ಲೋಡ್ ಮಾಡಬೇಕು. ಆಮೇಲೆ ತಿರ್ಗಿ ಹೊಸಳ್ಳಿಗೆ ಹೋಗ್ಬೇಕು ಲೋಡ್ ಮಾಡೋಕೆ. ಇವಾಗ ಮನು ಬ್ರೋ ಮನೆ ಹತ್ರ ಇದ್ದೀರಿ. ಏನು ನಾನು ತೊಳೆಜಿಂಬಿಡು. ಬೆಳಗ್ಗೆ ಹೋಗಿ ನಿದ್ದೆ ಹೋಗೋದಾಗುತ್ತು. ವರ್ಕೌಟ್ ಮಾಡಿರ್ತೀನಿ. ವರ್ಕೌಟ್ ಮಾಡಿ ಚೆನ್ನಾಗ ಏನಂತ ತಿನ್ಬಿಟ್ಟು ಹೋಗಿ ಮಲ್ಕೊಬಿಟ್ರೆ ನಾಳೆ ನೀರ್ ಖಾಲಿ ಐತೆ ನೋಡಲ್ಲಿ. ನೀರ್ ಬರ್ತಾ ಇಲ್ಲ. ಏನು ವಾ ಅಷ್ಟು ನೀರು ಐತೆ ಇಲ್ಲ ನೋಡ. ಹಿಂಗ್ ಹೋದ್ರು ಕತ್ಲೆ, ಹಿಂಗ್ ಹೋದ್ರು ಕತ್ಲೆ. ಅಕಸ್ಮಾತ್ ಇಲ್ಲಿ ಯಾರನ್ನ ಅಡ್ಡ ಹಾಕಿದ್ರು ಅಂದ್ರು ನಾವು ನಿಲ್ಲಿಸ್ಬಾರ್ದು. ಯಾಕಂದ್ರೆ ರಾಬರಿ ಮಾಡ್ತಾರೆ. ಅಕ್ಕಪಕ್ಕ ಊರುಗಳು ಜಾಸ್ತಿ ಇರಲ್ಲ, ಜಾಸ್ತಿ ಜನ ಓಡಾಡಲ್ಲ. ಅದಕ್ಕೋಸ್ಕರ ಒಂದು ಗ್ಯಾಂಗ್ಗಳಿರ್ತವೆ. ಆ ಥರ ಗ್ಯಾಂಗ್ಗಳು ಅಕಸ್ಮಾತ್ ನಿಲ್ಸಿದ್ರು ಅಲ್ಲ ಅಡ್ಡ ಹಾಕಿದ್ರು ನಾವು ನಿಲ್ಲಿಸ್ಬಾರ್ದು. ಎಷ್ಟೇ ಕಷ್ಟ ಇರಲಿ. ಒಂದು ಹಿಂಗೆ ಸೋಡ್ ಬಂದ್ರು ಅಯ್ಯೋ ಕಾಪಾಡಿ ಅಂದಾಗ ನಾವು ನಿಲ್ಲಿಸ್ಬಾರ್ದು. ಅವಾಗ ಅವರು ಪ್ಲ್ಯಾನ್ ಹಾಕೊಂಡಿರ್ತಾರೆ. ನಾವು ಹೆಂಗೆ ನಮ್ಮದು ಏನೈತೆ ಅದು ಮಾತ್ರ ಓದ್ತಾ ಇರಬೇಕು ಅಷ್ಟೇ. ಹೇಳ್ತಾ ಇದ್ದೀನಿ. ಇವಾಗ ಹೊಸಳ್ಳಿದಾಗ ಟ್ಯಾಂಗ ಮಾಡ್ಬಿಟ್ಟು ತಿರ್ಗಾ ಓದ್ತೀರಿ. ಎಲ್ಲ ಲೋಡು ಕಿಟ್ಕನಹಳ್ಳಿ, ಈಗ ವಿನಾಯಕ ನಗರ ಅಲ್ಲೇ ಹೋಗಿದ್ರಲ್ಲ ಅಲ್ಲಿ ಇಲ್ಲೇ ರೇವಾ ಕಾಲೇಜು PGಗಳಿಗೆ ಲೋಡ್ಗಳು ಹಾಕೋದು. ನೋಡೋಣ ಬನ್ನಿ ಹೋಗ ಅಂತ. ಇವಾಗ ಲೋಡ್ ಆದ್ಮೇಲೆ ಅಂತೂ ಇಂತೂ 4 ಗಂಟೆ 3:45 ಇವಾಗ ಹೋಗ್ಬಿಟ್ಟು ಈ
ಅಂದರೆ ಅಂಕಲ್ ಲಾಸ್ಟ್ ಲೋಡು. ಇವಾಗ ಪಾಯಿಂಟ್ ಹತ್ರ ಬಂದಿದ್ದೀರಿ ನೀರು ಇಟ್ಕೊಳಕ ಲೋಡ್ ಮಾಡಕ ಹೋಗಿ ಅನ್ಲೋಡ್ ಮಾಡ್ಬಿಟ್ಟೆ ಎಲ್ಲಿ ಅನ್ಲೋಡ್ ಮಾಡ್ತಾರೋ ಅಲ್ಲೇ ಇಳಿದ್ಬಿಟ್ಟು ನಾನು ನಡ್ಕೊಂಡು ಹೋಗ್ಬಿಡ್ತೀನಿ. ಶಶಿಗೆ ಫೋನ್ ಹಾಕ್ತೀನಿ ರೆಡಿ ಆಗು ಅಂತ ಹೇಳ್ಬಿಟ್ಟು ಮತ್ತೆ ಜಿಮ್ಮಾಗಿ ಸಿಗ್ತೀನಿ ಡೈರೆಕ್ಟು. ಅಲ್ಲ ಇಲ್ಲಿ ಮನೆ ಹೋಗ ನಡ್ಕೊಂಡು ಹೋಗೋಗಿ ಸಿಗ್ತೀನಿ ಡೈರೆಕ್ಟು. ಎದ್ದಾನು ಫೈನಲಿ ಮನೆ ಬಂದೇ ಬಿಡ್ತು. ನಮ್ಮ ಮನೆ ಟೈಮು ಬಿಟ್ಟೆ 4:16 ಆಗೈತೆ. ಇವಾಗ ಹೋಗಿ ಶಶಿಗೆ ಫೋನ್ ಹಾಕಿ ಇನ್ನೂ 10 ನಿಮಿಷ ಐತೆ ಶಶಿಗೆ ಫೋನ್ ಹಾಕಕ್ಕ. ಅಪ್ಪ ಸರಿ ಬಾಯ್. ಇನ್ನು 10 ನಿಮಿಷ 4:15 ಶಶಿಗೆ ಫೋನ್ ಹಾಕ್ತೀನಿ. ಫೋನ್ ಹಾಕಿದ್ಮೇಲೆ ರೆಡಿ ಆಗ್ಬಿಟ್ಟು ಹೋಗಿ ಜಿಮ್ ಕೊಡ್ತೀರಿ. ನಮ್ಮ ಚಿಟ್ಟೆ ನೋಡು ಬದಲಾಡ್ತಾ ಐತಿಲ್ಲಿ. ಏಯ್ ಕಂಗ್ ಚಿಟ್ಟೆ ಚಿಟ್ಟೆ. ಇವಾಗ ಡೈರೆಕ್ಟು ಜಿಮ್ಮಲ್ಲಿ ಸಿಗ್ತೀನಿ. ಏನೋ ಎಷ್ಟು ಬೇಗ ಹೋಗ್ಬಿಡ್ತಪ್ಪ ಟೈಮು, ಹಂಗೆ ಹೋಯ್ತು ಅಂತ ಗೊತ್ತೇ ಆಗ್ತಾ ಇಲ್ಲ. ಇವಾಗ ಶಶಿಗೆ ಫೋನ್ ಹಾಕ್ಬಿಟ್ಟು ಹೋಗಿ ರೆಡಿಯಾಗಿ ಮತ್ತೆ ಸಿಕ್ಕೋಣ. ಜಿಮ್ ಒಳಗೆ ಸಿಗ್ತೀನಿ ಡೈರೆಕ್ಟು, ನೋಡೋಣ. A few moments later. ಇವಾಗ ನಾನು ಜಿಮ್ದು ಡ್ರೆಸ್ ಹಾಕೊಂಡು ಇವನು ಫೋನ್ ಹಾಕಿ ಇವನು ಜಾಯ್ನ್ ಆಗಿ ಓದಿರಿ ನಡ್ಕೊಂಡು ಹೋಗ್ತಾಯಿದ್ದೀರಿ. ಯಾಕಂದರೆ ನಾವು ಆಚೆ ತಿನ್ಬಿಟ್ಟಿರ್ತೀರಲ್ಲ, ಸ್ವಲ್ಪ ಕ್ಯಾಲರೀಸ್ ಕಮ್ಮಿ ಆಗಲಿ ಅಂದ್ಬಿಟ್ಟು ವಾಕಿಂಗ್ ಮಾಡ್ತಾ ಇರೋದು. ಏನನ್ನ ಆಚೆ ತಿಂದಾಗ ವಾಕಿಂಗ್ ಮಾಡೋದು, ನೀಟಾಗಿ ಡಯಟ್ ಮಾಡಿದಾಗ ಗಾಡಿಗೆ ಹೋಗ್ಬಿಟ್ಟು ಬರೋದು. ಇನ್ನು ಮುಂದಕ್ಕೆ ನಡ್ಕೊಂಡೇ ಹೋಗ್ಬೇಕು, ನಡ್ಕೊಂಡೇ ಬರಬೇಕು, ಓಡಬೇಕು ಡಿಸೈಡ್ ಮಾಡಿದ್ದೀರಿ. ನೋಡೋಣ ಹೆಂಗೆ ಹತ್ತದು ಅಂತ. ಇವಾಗ ಇನ್ನೂ ಒಂದು 2 ನಿಮಿಷ 3 ನಿಮಿಷ ಐತೆ ತಾನೇರ 5 ಗಂಟೆಗೆ ಆಯ್ತಾ. ಜಿಮ್ ಹೋಗಿ ಓಪನ್ ಆಗಿರ್ತದೆ, ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡ್ಬಿಡೋಣ. ನೋಡಿ ಈ ಕೊಂಡುಗಳು ನೋಡಿ ಹೆಂಗವೆ ಬ್ಯಾಟ್ ಬರ್ತದೆ ಗೊತ್ತಾ, ಅದು ಮೇಲೆ ಆರ್ತಾ ಆಗ್ತದ ಕಪ್ತಾಗ ಆ ಥರ ಐತೆ ನೋಡಿ. ನಾವು ಬಂದ್ಬಿಟ್ಟಿದ್ದೀರಿ. ಲೈಟ್ ಆನ್ ಆಗಿತ್ತು ನಾವು ಕೆಳಗಿದ್ದಾಗ, ಇವಾಗ ಆಫ್ ಆಗ್ಬಿಟ್ಟಿದ್ದೆ. ವಾಶ್ರೂಮ್ಗೆ ಹೋಗಿರ್ಬೋದಲ್ಲ, ಬಂದು ಆನ್ ಮಾಡ್ತೇನೆ. DP ಸಿಸ್ಟಮ್ ನಾನು ಇದಾಗ್ಬಿಡ್ರಿತ ವಾಶ್ರೂಮ್ಗೆ ಹೋಗಿರ್ಬೋದು. ಟ್ರೈನರ್ ಬಂದ್ಮೇಲೆ ಆನ್ ಮಾಡ್ತೇನೆ. ಲೈಟ್ ಆನ್ ಆಗೇ ಇಲ್ಲ. ವಾಶ್ರೂಮ್ ಆಗ ಲೈಟ್ ಏನೋ ಹೋಗೋದು ಬರೋದು ಮಾಡ್ತೈತೆ, ಏನ್ ಮಾಡಕ್ಕಾಗಲ್ಲ. ಏನ್ ಮಾಡೋದು ಗೊತ್ತಿಲ್ಲ. ಲೈಟ್ ಆನ್ ಮಾಡಿ ಫಸ್ಟ್ ಶೂ ಹಾಕೋಬಿಡೋಣ. ಆಗ್ತದ ತಾನೆ ಆನು. ಇವಾಗ ಬಂದಿದ್ದೇನೆ ಲೇಟಾಗಿ. ಲೈಟ್ ಆನ್ ಆಗಿದೆ. ನಾವು ಜಾಯ್ನ್ ಆಗಿದ್ದು 22ನೇ ತಾರೀಕು ಫೆಬ್ರವರಿ. ಇವತ್ತು ಬಂದ್ಬಿಟ್ಟು ಡೇಟು, ಇದು ಡೇಟ್ ಇವತ್ತು ಡೇಟ್ ಬಂದ್ಬಿಟ್ಟು 15. ಈ ವಿಡಿಯೋ ಬರೋದು 21, 22 ಇರ್ಬೋದು, 21 ಅನ್ಸುತ್ತೆ. ಇಷ್ಟು ದಿನ ವರ್ಕೌಟ್ ಮಾಡಿ ಅದಕ್ಕೆ ಬಾಡಿ ಎಷ್ಟು ಚೇಂಜಸ್ ಆಗೈತೆ ಅಂದ್ಬಿಟ್ಟು ನೀವು ನೋಡಿ ಕಮೆಂಟ್ ಹಾಕಬೇಕು. ನಮ್ಗೆ ಗೊತ್ತಾಗಲ್ಲ, ಯಾಕಂದರೆ ನಮ್ಮ ಬಾಡಿ ನಾವು ನೋಡ್ತಾನೆ ಇರ್ತೀವಿ. ಸ್ನಾನ ಮಾಡಬೇಕಾದ್ರೆ, ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ, ಅದಕ್ಕೆ ಕಮೆಂಟ್ ಮಾಡಿ ನೀವೇ, ಸರಿನಾ? ಇದು ಹೋಗಿ ತಿರ್ಗ ಇವಾಗ ಟ್ರಾನ್ಸ್ಫಾರ್ಮ್ದೇನೋ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಜಿಮ್ ಕ್ಲೋಸ್ ಆಗ್ತಾಯಿದೆ. ವಾಪಸ್ ಮನೆಗೆ ಹೋಗಿ ಪಚ್ಕೊಳ್ಳೋದು ಟೈಮು. ಹೋಗೋಣ ಇವಾಗ ಶೂ ಎಲ್ಲ ಬಿಚ್ಚಿಬಿಟ್ಟು ಹೋಗೋಣ. ಇವತ್ತು ಬೇರೆ ನಡ್ಕೊಂಡು ಬಂದ್ರಿ, ನಡ್ಕೊಂಡು ಹೋಗೋಣ. ಸರಿ ಹೋಗೋಣ. ಇವಾಗ ರಿಟರ್ನ್ ಮನೆ ಕಡೆ ಹೋದ್ರಿ. ಇವನು ಫುಲ್ ಅವರ್ ಬೇರೆ ಜಿಮ್ಮಾಗೆ ಬಿಟ್ಟು ತೊಗೊಂಡ್ಬಿಟ್ಟವನೆ. ಅದಕ್ಕೋಸ್ಕರ ಇವಾಗ ಜಿಮ್ಗೆ ಹೋಗ್ಬಿಟ್ಟು ಎತ್ಕೊಂಡು ಹೋಗ್ತಿರ್ದಾಗ ಮನೆ ಕಡೆ ಯೂಟರ್ನ್ ತಗೋತೀರಿ. ಲೈಟ್ ಹೈಟ್ ಇರೋ ಜಿಮ್ಗೋತವ್ರಲ್ಲ, ಕಾಲೇಜ್ ಕೆಳಗೆ ಹೋಗ್ತವ್ರೆ. ಇವಾಗ ನಾವು ವಾಪಸ್ ಬರೋ ಫಸ್ಟ್ ಕ್ಲೋಸ್ ಆಗ್ಬಿಟ್ಟೈತಿ ಜಿಮ್ಮು. ಅದಕ್ಕೋಸ್ಕರ ಇವನು ನಾಳೆನೇ ಎತ್ಕರೋದು. ಯಾರು ಏನು ಎತ್ಕರಲ್ಲ, ನಾಳೆನೇ ಎತ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಇಲ್ಲಿ ಇದೈತೆ ಹೋಟೆಲ್ಲು,
ಓಪನ್ ಆಗೈತೆ ಅಂತ ಮ್ಯಾಪಾಗಿ ತೋರಿಸ್ತು. ಹಂಗೆ ತಿನ್ಕೊಂಡು ಹೋಗೋಣ ಅಂತ ಬಂದಿರಿ. ಓಪನ್ ಆಗೈತೆ ಇಲ್ಲ ಗೊತ್ತಿಲ್ಲ ಕನ್ಫರ್ಮ್ ಆಗ. ಓಪನ್ ಆಗಿದ್ರೆ ಸ್ವಲ್ಪ ಬೈಕ್ ಹಾಕೊಂಡು ಹೋಗೋಣ ಅಂದ್ಬಿಟ್ಟು. ಇಲ್ಲ ಓಪನ್ ಆಗಿಲ್ಲ ನೋಡಮ್ಮ. ಇದೇನಾ? ಇದೆ ಇದೆ ಇದೆಲ್ಲ ಕೋಳಿ ಅಂಗಡಿ ಮಟನ್ ಅಂಗಡಿನಾ? ಹ್ಞೂ ಕರೆಕ್ಟ್. ಮ್ಯಾಪ್ ಓಪನ್ ಅಂತ ಬಂದೈತೆ. ರಿಟರ್ನ್ ಮಲ್ಲಿಗಾಗ ಹೋಗ್ಬೇಕಂತೆ. ಇದು ದೂರ ಎಲ್ಲ ಯಾರು ಹೋಗ್ತಾರೆ? ಇದು ಕ್ಲೋಸ್ ಆಗ್ಬಿಟ್ಟಿದೆ. ಮ್ಯಾಪಾಗಿ ನೋಡಿದ್ವಿ ಓಪನ್ ಅಂತ ಬಂತು. ಅದಕ್ಕೆ ಅಲ್ಲಿಂದ ಬಂದರೆ ಕ್ಲೋಸ್ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವಾಗ ಮನೆಗೆ ಹೋಗಿ ಪಾಚ್ಕೊಳ್ಳೋದು. ಜಾಸ್ತಿ ದೂರ ಅಲ್ಲ, ಬೈರ್ತಿ ಅಲ್ಲಿಗೆ ಹೋಗ್ಬೇಕು ತಿನ್ಬೇಕು ಅಂದರೆ. ಇವನು ಹೋಗೋಣ ಅಂದ, ಹೋಗಪ್ಪ ಯಾರು ಹೋಗ್ತಾರ ದೂರ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಪಾಚ್ಕೊಳ್ಳೋಣ. ಇವಾಗ ಪಾಚ್ಕೊಂಡು ಹಳ್ಳ ಜಸ್ಟು ಮಿಸ್ಸು, ಇಲ್ಲಾಂದರೆ ಕಾಲು ಇಂಜುರಿ ಆಗಿರುತ್ತೆ ನಂಗೆ.